Hello, young minds. Welcome back to the BT Academy YouTube platforms. So, KCET update, new update ಬಿಟ್ಟಿದ್ದಾರೆ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿಯಿಂದ. ಸೊ ರಿಗಾರ್ಡಿಂಗ್ ದಟ್ ನಿಮಗೆ ಇನ್ಫಾರ್ಮೇಷನ್ಸ್ನ ಕೊಡೋದಕ್ಕೆ ಬಂದಿದ್ದೀನಿ. ಸೊ ಆ ಇನ್ಫಾರ್ಮೇಷನ್ಸ್ ಏನು ಅಂದರೆ ಅಪ್ಲಿಕೇಶನ್ ಕಮ್ ವೆರಿಫಿಕೇಷನ್ ಮಾಡ್ಯೂಲ್ ಇನ್ಸ್ಟ್ರಕ್ಷನ್ಸ್ ರಿಗಾರ್ಡಿಂಗ್ ಎಡಿಟಿಂಗ್ ಆಪ್ಷನ್ಸ್. ಸೊ ಎಡಿಟಿಂಗ್ ಆಪ್ಷನ್ಸು 10th of February 2024ಗೆ ಓಪನ್ ಆಗ್ತಿದೆ. ಸೊ ಏನೇನೆಲ್ಲ ಎಡಿಟ್ ಮಾಡಬಹುದು ಅನ್ನೋದ್ರ ಕುರಿತಾದಂತೆ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿಯವರು ಡೀಟೇಲ್ ಆಗಿ ಇಲ್ಲಿ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ. ಸೊ ನೀವು ಸಹ ಒನ್ಸ್ ಈ ಒಂದು ಮಾಡ್ಯೂಲ್ನ ಕಂಪ್ಲೀಟ್ ಆಗಿ ಓದಿ, ಸೊ ದಟ್ ಯಾವ್ಯಾವ ಕಾಲಮ್ನ ನೀವು ಎಡಿಟ್ ಮಾಡಬಹುದು ಅನ್ನೋದ್ರ ಕುರಿತಾದಂತೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಮೊದಲನೇದಾಗಿ ದೇರ್ ಆರ್ 15 ಪಾಯಿಂಟ್ಸ್ ಕೊಟ್ಟಿದ್ದಾರೆ ಅವರು. ಸೊ 15 ಪಾಯಿಂಟ್ಸು ಸಹ ಇಂಪಾರ್ಟೆಂಟು. ಅದರಲ್ಲಿ ನಿಮಗೆ ಯಾವ ಪಾಯಿಂಟ್ಸ್ ಇಂಪಾರ್ಟೆಂಟು, ಎಲ್ಲಿ ಎಡಿಟ್ ಮಾಡ್ಬೋದು ಅನ್ನೋದನ್ನು ಒನ್ಸ್ ಯು ಗೋ ಥ್ರೂ ದಿಸ್ ಸೊ ದಟ್ ಯು ವಿಲ್ ಗೆಟ್ ಟು ನೋ ದಟ್. So first one, the candidates can edit nationality, address, bank details, reservations claimed, RD details, eligibility clause, documents uploaded, course selections, exam center selections and PUC register number. ಸೊ ಯಾರೆಲ್ಲ ಕ್ಯಾಂಡಿಡೇಟ್ಸ್ ನೀವು ಅಪ್ಲಿಕೇಶನ್ಸ್ ಹಾಕಬೇಕಾದ್ರೆ ಹರಿಬರಿಲಿ ಏನಾದರೂ ಮಿಸ್ಟೇಕ್ ಮಾಡಿದ್ರೆ ನಿಮ್ಮ ನ್ಯಾಷನಾಲಿಟಿ ಆಗಿರ್ಬೋದು, ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು, ಆರ್ ಡಿ ಡೀಟೇಲ್ಸ್ ಇಸ್ ನಥಿಂಗ್ ಬಟ್ ನಿಮ್ಮ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಕೊಟ್ಟಿರ್ತಾರಲ್ಲ, ಆರ್ ಡಿ ನಂಬರ್. ಸೊ ಆ ನಂಬರ್ನು ಸಹ ನೀವು ಆಲ್ಟರ್ ಮಾಡ್ಬೋದು, ಎಡಿಟ್ ಮಾಡ್ಬೋದು. ಎಲಿಜಿಬಿಲಿಟಿ ಕ್ಲಾಸ್, ಸೊ ಫಾರ್ ಎಕ್ಸಾಂಪಲ್ ಕ್ಲಾಸ್ ಎ ಹಾಕೋದನ್ನ ಕ್ಲಾಸ್ ಬಿ ಹಾಕಿರ್ತೀರಾ, ಸೊ ಅದನ್ನು ಸಹ ನೀವು ಎಡಿಟ್ ಮಾಡ್ಬೋದು. ಆ್ಯಂಡ್ ಡಾಕ್ಯುಮೆಂಟ್ಸ್ ಅಪ್ಲೋಡೆಡ್, ಕೆಲವೊಂದು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿರೋದಿಲ್ಲ, ಸೊ ಆ ಒಂದು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡ್ಬೋದು. ಕೋರ್ಸ್ ಸೆಲೆಕ್ಷನ್ಸ್, ಹಾಗೆ ಎಕ್ಸಾಮ್ ಸೆಂಟರ್ ಸೆಲೆಕ್ಷನ್ಸ್ ಆ್ಯಸ್ ವೆಲ್ ಆಸ್ PUC ರಿಜಿಸ್ಟರ್ ನಂಬರ್ನ ಕೆಲವೊಂದು ಸೈಮಲ್ಲಿ ತಪ್ಪಾಗಿ ಹಾಕಿರ್ತೀರಾ, ಸೊ ಅದನ್ನು ಸಹ ನೀವು ಎಡಿಟ್ ಮಾಡ್ಬೋದು. ದಿಸ್ ಇಸ್ ಪಾಯಿಂಟ್ 1. Second, the candidates other than state board can edit name, father, mother name, date of birth and gender. ಸೊ ಸ್ಟೇಟ್ ಯಾರೆಲ್ಲ ಸ್ಟೇಟ್ ಬೋರ್ಡಲ್ಲಿ ಓದಿದಾರೋ ಸೊ ಅವರನ್ನು ಹೊರತುಪಡಿಸಿ ಸೊ ಬೇರೆ ಬೋರ್ಡವರು ಲೈಕ್ ICSE ಆ್ಯಂಡ್ ದೆನ್ CBSE ನಿಮ್ಮ ಹೆಸರು, ನಿಮ್ಮ ತಂದೆ ತಾಯಿ ಹೆಸರು ಆ್ಯಸ್ ವೆಲ್ ಆಸ್ ಡೇಟ್ ಆಫ್ ಬರ್ತ್ ಆ್ಯಂಡ್ ದೆನ್ ಯುವರ್ ಜೆಂಡರ್ನ ಎಡಿಟ್ ಮಾಡ್ಬೋದು. ದೆನ್ ನೆಕ್ಸ್ಟ್, candidates who are not claiming Kannada medium and rural quota reservations can submit 7 years of study details including 1 year of board exam, that is 10th standard or 12th standard. ಸೊ ಯಾರೆಲ್ಲ ಕನ್ನಡ ಮೀಡಿಯಮ್ ಅಥವಾ ರೂರಲ್ ಮೀಡಿಯಮ್ ಕೋಟನ್ನು ಅಪ್ಲೈ ಮಾಡ್ತಿಲ್ವೋ ಸೊ ಅವರು 7 years ಆಫ್ ಸ್ಟಡಿ ಸರ್ಟಿಫಿಕೇಟ್ನ ಕಂಪಲ್ಸರಿಯಾಗಿ ಸಬ್ಮಿಟ್ ಮಾಡಲೇಬೇಕು, ಇನ್ಕ್ಲೂಡಿಂಗ್ ಯುವರ್ 10th or 12th study certificates. The fourth, candidates who are claiming Kannada medium and rural quota reservation should submit 10 years of study details from class 1 to class 10. In case stats data does not have all 10 years, then they should either get it updated in the stats database or upload manually. In case of error in stat database, the candidate should approach respective school which shall coordinate with the concerned Deputy Director of Public Instructions to get the data updated. So ಯಾರೆಲ್ಲ ಕನ್ನಡ ಮೀಡಿಯಮ್ ಆ್ಯಂಡ್ ರೂರಲ್ ಮೀಡಿಯಮ್ಗೆ ರಿಸರ್ವೇಷನ್ಸ್ ಹಾಕಿದಿರೋ ಸೊ ಅವ್ರಿಗೆ ಸೊ ಶುಡ್ ಸಬ್ಮಿಟ್ 10 years ಆಫ್ ಸ್ಟಡಿ ಡೀಟೇಲ್ಸ್ನ ನೀವು ಸಬ್ಮಿಟ್ ಮಾಡಲೇಬೇಕಾಗುತ್ತೆ. ಸೊ ನಿಮ್ಮ ಸ್ಟ್ಯಾಟ್ಸ್ ನಂಬರ್ ಹಾಕಿದ ತಕ್ಷಣ ಡೇಟಾ ಫೆಕ್ಚ್ ಆಗುತ್ತೆ. ಇಫ್ ಇನ್ ಕೇಸ್ ಡೇಟಾನ ಫೆಕ್ಚ್ ಆಗಲಿಲ್ಲ ಅಂದರೆ ಯು ಶುಡ್ ಅಪ್ಲೋಡ್ ಮಾಡಬೇಕಾಗುತ್ತೆ ಅಥವಾ ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ಸ್, ಸೊ ಇವ್ರ ಹತ್ರ ಕೋಆರ್ಡಿನೇಟ್ ಮಾಡಿದ್ರೆ ದೇ ವಿಲ್ ಅಪ್ಡೇಟ್ ಯುವರ್ ಸ್ಟ್ಯಾಟ್ ಡೀಟೇಲ್ಸ್. ಸೊ ದಿಸ್ ಇಸ್ ಒನ್. The fifth one, candidates claiming clause D. ಸೊ ಕ್ಲಾಸ್ ಡಿ ಕುರಿತಾದಂತೆ ವಿಡಿಯೋನ ಮಾಡಿ ಹಾಕಿದ್ದೀನಿ. ಸೊ ಯು ಕ್ಯಾನ್ ಗೋ ಅಂಡ್ ಕ್ರಾಸ್ ಚೆಕ್ ವಾಟ್ ಇಸ್ ಕ್ಲಾಸ್ ಡಿ ಅನ್ನೋದ್ರ ಕುರಿತಾದಂತೆ. ಸೊ ಕ್ಲಾಸ್ ಡಿ ಬಟ್ ಹೂ ಹ್ಯಾವ್ ಸ್ಟಡಿಡ್ ಓನ್ಲಿ 7 years in Kannada speaking districts of neighboring states and who have studied 10th or 12th standard in other area can now upload their documents and claim clause D. ಸೊ ಕ್ಲಾಸ್ ಡಿ ಯಾರ್ಯಾರೆಲ್ಲ ಎಲಿಜಿಬಲ್ ಆಗ್ತಾರೆ, ಯಾರ್ಯಾರೆಲ್ಲ ಅಪ್ಲೈ ಮಾಡ್ಬೋದು ಅನ್ನೋದ್ರ ಕುರಿತಾದಂತೆ ಈ ಹಿಂದೆಯೇ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಸೊ ಅಂಥ ವಿದ್ಯಾರ್ಥಿಗಳಿಗೆ ಸೊ ಈ ಒಂದು ಕ್ಲಾಸ್ ಡಿ ಸೊ 10th or 12th standard ಅದರ್ ಏರಿಯಾ ಕ್ಯಾನ್ ನೌ ಅಪ್ಲೋಡ್ ದೇರ್ ಡಾಕ್ಯುಮೆಂಟ್ಸ್. ಸೊ ನಿಮ್ಮ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡೋದಕ್ಕೆ ನೀವು 10th of February 2024 ಅಪ್ಲಿಕೇಶನ್ಸ್ ಓಪನ್ ಆಗುತ್ತೆ. ಸೊ ಯು ಕ್ಯಾನ್ ಅಪ್ಲೋಡ್. ದ ಸಿಕ್ಸ್ತ್ ಒನ್ ಇಸ್ additional stats number can be added. ಸೊ ಇದನ್ನು ಅರ್ಲಿಯರ್ ಆಗೂ ಸಹ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ರು. ಯು ಕ್ಯಾನ್ ಆ್ಯಡ್ ಅಡಿಷನಲ್ ಸ್ಟ್ಯಾಟ್ಸ್ ನಂಬರ್ ಮ್ಯಾನ್ಯುಲಿ. ದ ಸೆವೆಂತ್ ಒನ್ ಇಸ್ existing stats number cannot be altered
candidates who are falling short of 7 years and hence want to alter the existing stats number should submit their applications to grievance management portal of Karnataka Examinations Authority. So once new stats number agi data fetch agid takshane you can't alter the stats number. So anta vidyarthigalu so 7 years kinna kammi nimma education details siktidre so you should submit their applications andre nimma applications grievance management portal of Karnataka Examinations Authority avrige applications na kodbekagutte, so they will check with your stats details. The 8th one, candidates claiming religious linguistic minority quota and who are falling short of 10 years of study between 1 to 12 should upload their missing years manually. So yarella linguistic and religious quota claim ಮಾಡ್ತಿದ್ದೀರೋ ಸೊ ನಿಮ್ಮ ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್ ಫೆಚ್ ಆಗಿಲ್ಲ ಅಂದರೆ from 1st standard to 12th standard, so you have to upload your educational details manually. In case of error in stat database, the candidate should approach a respective school which will coordinate with the concerned DDPI to get the data updated. If in case ನೀವು stats number manual update ಮಾಡಬೇಕಾದ್ರೆ ಸೊ ಏನಾದರೂ ಪ್ರಾಬ್ಲಮ್ ರೈಸ್ ಆದರೆ with regarding your stats number, you have to concerned DDPI ಗೆ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ so that they will update your stats number. Then in case of error in school name, Karnataka Examinations Authority will coordinate with stats team. So ನಿಮ್ಮ ಸ್ಕೂಲ್ ನೇಮಲ್ಲಿ ಏನಾದರೂ ಎರರ್ ಬಂದರೆ ಸೊ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ವಿಲ್ ಟೇಕ್ ಕೇರ್ ಆಫ್ ದ ಸ್ಟ್ಯಾಟ್ಸ್ ಟೀಮ್ ಜೊತೆ ಅವರು ಮಾತಾಡಿಕೊಂಡು ದೇ ವಿಲ್ ಸಾರ್ಟ್ ಇಟ್ ಔಟ್. The 10th one, has already stated earlier, error in the name of the board, school address will not affect the candidates. So earlier ಆಗಿ ಇನ್ಫಾರ್ಮೇಷನ್ಸ್ ಕೊಟ್ಟಿರೋ ಪ್ರಕಾರ ನಿಮ್ಮ ಸ್ಕೂಲ್ ನೇಮ್ ಅಥವಾ ಬೋರ್ಡ್ ಎರರ್ ಇದ್ದರೆ ಸೊ ದಟ್ ನಿಮಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ, ವಿಚ್ ಮೀನ್ಸ್ ಕ್ಯಾಂಡಿಡೇಟ್ಸ್ ಅಪ್ಲಿಕೇಶನ್ಸ್ಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ. ದಟ್ ಈಸ್ 10th one. The 11th one is candidates who have studied from NIOS should obtain a letter stating that they have enrolled with NIOS and upload this letter in study certificate document. So most probably ಈ ಒಂದು 11th ಪಾಯಿಂಟ್ಸು ಎಲ್ಲ ವಿದ್ಯಾರ್ಥಿಗೂ ಬರಲ್ಲ. ಯಾರೆಲ್ಲ ಓಪನ್ ಸ್ಕೂಲಿಗೆ ಮಾಡಿರ್ತಾರೋ ಸೊ ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು 11th ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಟ್ ಯು ಹ್ಯಾವ್ ಟು ಗೆಟ್ ಅ ಲೆಟರ್ ಫ್ರಮ್ ಯುವರ್ ಓಪನ್ ಸ್ಕೂಲಿಂಗ್. The 12th one, candidates with the same names who have interchanged their stats number should submit their request to grievance management portal of Karnataka Examinations Authority. ಸೊ ಯಾರ್ಯಾರೆಲ್ಲ ವಿದ್ಯಾರ್ಥಿಗಳು ನಿಮ್ಮ ಒಂದೇ ನೇಮ್ ಇದ್ದು ಸ್ಟ್ಯಾಟ್ಸ್ನ ಡಿಫ್ರೆನ್ಸ್ ಇದ್ದರೆ ಮಿಸ್ ಮ್ಯಾಚ್ ಮಾಡಿ ಸ್ಟ್ಯಾಟ್ಸ್ ನಂಬರ್ ಹಾಕಿದರೆ ಅಥವಾ ನೇಮ್ನ ಮಿಸ್ ಮ್ಯಾಚ್ ಮಾಡಿದರೆ ಸೊ ಯು ಹ್ಯಾವ್ ಟು ಗಿವ್ ಅಪ್ಲಿಕೇಶನ್ಸ್ ಟು ಗ್ರಿವೆರೆನ್ಸ್ ಮ್ಯಾನೇಜ್ಮೆಂಟ್ ಪೋರ್ಟಲ್. 13th one, candidates who have cleared their 10th standard before 2016 and 17 can enter their details manually without stats number. ಸೊ 2016-17 ಬ್ಯಾಚ್ವರೆಗೂ ಯಾವೆಲ್ಲ ಸ್ಟೂಡೆಂಟ್ಸ್ ಓದಿದಾರೋ ಸೊ ನಿಮ್ಮ ಸ್ಟ್ಯಾಟ್ಸ್ ನಂಬರ್ನ ಮ್ಯಾನ್ಯುಯಲ್ ಆಗಿ ಅಪ್ಡೇಟ್ ಮಾಡಬೇಕಾಗ್ತಾ ಬರುತ್ತೆ. 14th one is many candidates have registered their applications with common mobile numbers. Such candidates should submit their mobile number with a request to change to the grievance management portal of Karnataka Examinations Authority. ಸೊ ಸ್ಟಾರ್ಟಿಂಗ್ ಅಪ್ಲಿಕೇಶನ್ಸ್ ಹಾಕಬೇಕಾದ್ರೆ ಯಾವುದೋ ಒಂದು ನಂಬರ್ ಕೊಟ್ಬಿಟ್ಟಿರ್ತೀರ. ಸೊ ಆ ನಂಬರ್ಗೆ ನಿಮ್ಮ ಮೇಲ್ ಐ ಡಿಗೆ ಪ್ರತಿಯೊಂದು ಇನ್ಫಾರ್ಮೇಷನ್ಸ್ ಹೋಗ್ತಿರುತ್ತೆ, ನಿಮ್ಮ ಪಾಸ್ವರ್ಡ್ ಆಗಿರ್ಬೋದು ಅಥವಾ OTP ಆಗಿರ್ಬೋದು ಅಥವಾ ಕನ್ಫರ್ಮೇಷನ್ ಮೆಸೇಜ್ ಆಗಿರ್ಬೋದು. ಸೊ ಆ ನಂಬರ್ ಏನಾದರೂ ಚೇಂಜ್ ಮಾಡಬೇಕಂದ್ರೆ ಯು ಹ್ಯಾವ್ ಟು ಗಿವ್ ಅ ರಿಕ್ವೆಸ್ಟ್ ಲೆಟರ್ ಫಾರ್ ಗ್ರಿವೆರೆನ್ಸ್ ಮ್ಯಾನೇಜ್ಮೆಂಟ್ ಪೋರ್ಟಲ್ ಆಫ್ Karnataka Examinations Authority. The 15th one, candidates of minority community whose names to correct in RD certificate are showing as mismatch should submit their request to grievance management portal of KEA. ಸೊ ಯಾರೆಲ್ಲ ಮೈನಾರಿಟಿ ಕಮ್ಯುನಿಟಿಗೆ ಬಿಲಾಂಗಿಂಗ್ ಆಗಿರ್ತಾರೋ ನಿಮ್ಮ RD ಡೀಟೇಲ್ಸ್ನ ಅಪ್ಡೇಟ್ ಮಾಡಬೇಕಾದ್ರೆ ನಿಮ್ಮ ನೇಮ್ ಮಿಸ್ ಮ್ಯಾಚ್ ಆಗ್ತಿದ್ರೆ ಸೊ ನಿಮ್ಮ RD ಡೀಟೇಲ್ಸಲ್ಲಿ ನೇಮ್ ಕರೆಕ್ಟಾಗಿತ್ತು, ಅದೇ ನೇಮು ಅಪ್ಲಿಕೇಶನ್ಸ್ಗೆ ಹಾಕಬೇಕಾದ್ರೆ ಮಿಸ್ ಮ್ಯಾಚ್ ಅಂತ ಬರ್ತಿದ್ರೆ ಯು ಹ್ಯಾವ್ ಟು ರೈಟ್ ಎ ರಿಕ್ವೆಸ್ಟ್ ಲೆಟರ್ ಟು ದ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ. ಸೊ ಗ್ರಿವೆರೆನ್ಸ್ ಮ್ಯಾನೇಜ್ಮೆಂಟ್ ಪೋರ್ಟಲಲ್ಲಿ ನಿಮ್ಮ ರಿಕ್ವೆಸ್ಟನ್ನು ಮಾಡಬೇಕಾಗುತ್ತೆ ಸೊ ದಟ್ ದೇ ವಿಲ್ ಟೇಕ್ ಕೇರ್ ಆಫ್ ಯುವರ್ ಮಿಸ್ ಮ್ಯಾಚ್ ಆಫ್ ಯುವರ್ ನೇಮ್. ಸೊ ಇದಿಷ್ಟು ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿಯವರು ಡೀಟೇಲ್ ಇನ್ಸ್ಟ್ರಕ್ಷನ್ಸ್ನ 15 ಪಾಯಿಂಟ್ಸಲ್ಲಿ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಎಡಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಒನ್ಸ್ ಯು ಗೋ ಥ್ರೂ ದಿಸ್ ನೋಟಿಫಿಕೇಶನ್ಸ್ ದೆನ್ ಸ್ಟಾರ್ಟ್ ಯುವರ್ ಎಡಿಟಿಂಗ್. ಸೊ ಎಡಿಟಿಂಗ್ ಆಪ್ಷನ್ಸ್ 10th of February 2024 ವಿಚ್ ಮೀನ್ಸ್ ನಾಳೆ ಅದು ಓಪನ್ ಆಗ್ತದೆ. ಸೊ ಯಾರೆಲ್ಲ ಎಡಿಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಯು ಕ್ಯಾನ್ ಎಡಿಟ್. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.